ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಹೇಳುವುದು ಮುಂಬೈನ ಭಾಯಂದರ್ ಖಾಡಿಯ ಬ್ರಿಡ್ಜ್ ಬಗ್ಗೆ. ಈ ಸೇತುವೆ ನೈಗಾಮ್ ಮತ್ತು ಭಾಯಂದರ್ ಪ್ರದೇಶವನ್ನು ಸಂಪರ್ಕಿಸುತ್ತದೆ. ಆದರೆ ಈ ಸೇತುವೆಯ ಹೆಸರನ್ನು ಕೇಳಿದರೆ ಸ್ಥಳೀಯರು ಸ್ವಲ್ಪ ನಡುಗುತ್ತಾರೆ. ಏಕೆಂದರೆ ಇದು ಸಾಮಾನ್ಯ ಬ್ರಿಡ್ಜ್ ಅಲ್ಲ, ಇದು ಸೂಸೈಡ್ ಪಾಯಿಂಟ್ ಎಂದು ಪ್ರಸಿದ್ಧವಾಗಿದೆ. ಬಹಳ ಜನರು ಇಲ್ಲಿ ಬಂದು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಳಗಿನ ನೀರು ತುಂಬಾ ಆಳವಾಗಿರುವುದರಿಂದ ಒಮ್ಮೆ ಬಿದ್ದವರು ಮತ್ತೆ ಮೇಲಕ್ಕೆ ಬರೋದಿಲ್ಲ. ಹೀಗೆ ಅನೇಕ ಆತ್ಮಗಳು ಇಲ್ಲಿ ಅಲೆದಾಡುತ್ತಿವೆ ಎಂದು ಹೇಳುತ್ತಾರೆ. ಆದರೆ ಎಲ್ಲ ಆತ್ಮಗಿಂತಲೂ ಒಂದು ಆತ್ಮ ಅತ್ಯಂತ ಭಯಾನಕ. ಅದೇ ಆತ್ಮದ ಕಥೆ ನಿಮಗೆ ಇಂದು ಹೇಳಲಿದ್ದೇನೆ. ಇದು ಕೇವಲ ಭಯಾನಕ ಕಥೆಯಲ್ಲ, ಇದೊಂದು ಭಯಾನಕ ಪ್ರೇಮ ಕಥೆ. ಕಥೆ ಶುರುವಾಗುತ್ತದೆ ಕೆಲವು ವರ್ಷಗಳ ಹಿಂದೆ. ಫೇಜ್ ಎಂಬ ಹುಡುಗನು ಮುಂಬಯಿನ ರಿಜ್ವಿ ಕಾಲೇಜ್ನಲ್ಲಿ ಓದುತ್ತಿದ್ದ. ಅವನ ಮನೆ ನೈಗಾವ್ನಲ್ಲಿತ್ತು. ಪ್ರತಿದಿನ ಕಾಲೇಜಿಗೆ ರೈಲಿನಲ್ಲಿ ಹೋಗಿ ಬರುತ್ತಿದ್ದ. ಫೇಜ್ ಬಹಳ ಹಾಸ್ಯಪ್ರಿಯ ವ್ಯಕ್ತಿ, ತುಂಬಾ ಮಾತನಾಡುವ, ಎಲ್ಲರ ಜೊತೆ ಸ್ನೇಹ ಮಾಡುವ ಹುಡುಗ. ಆದರೆ ಸ್ವಲ್ಪ ಫ್ಲರ್ಟ್ ಸ್ವಭಾವದವನೂ ಆಗಿದ್ದ. ಅವನಿಗೆ ಪೋಷಕರು ಯಾರೂ ಇರಲಿಲ್ಲ. ಅನಾಥ, ರೂಮ್ಮೇಟ್ಸ್ ಫ್ರೆಂಡ್ಸ್ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ರಾತ್ರಿ ಅವನಿಗೆ ಕೆಲಸದ ನಿಮಿತ್ತ ಬೋರಿವಲಿಯ ಕಡೆ ಹೋಗಬೇಕಾಯಿತು. ಕೆಲಸ ಮುಗಿದು ಮನೆಗೆ ಹಿಂತಿರುಗುವ ವೇಳೆಗೆ ತುಂಬಾ ರಾತ್ರಿಯಾಗಿತ್ತು. ಅವನ ರೂಮ್ಮೇಟ್ಸ್ ಅವನಿಗೆ ಕರೆ ಮಾಡಿ ಎಷ್ಟು ಹೊತ್ತಿಗೆ ಬರುತ್ತೀಯಾ ಎಂದು ಕೇಳಿದರು. ಅವನು ಹೇಳಿದ, ನಾನು ಭಾಯಂದರ್ ಖಾಡಿ ದಾಟುತ್ತಿದ್ದೇನೆ, ಮುಂದೆ ನೈಗಾಮ್ ಬರಲಿದೆ ಅಂದ. ಅವನ ಎದುರು ಒಂದು ಹುಡುಗಿ ಕುಳಿತಿದ್ದಳು. ಅವಳು ತುಂಬಾ ಶಾಂತವಾಗಿ ಮುಖವನ್ನು ತೋರಿಸದೆ ಕುಳಿತಿದ್ದಳು. ಫೇಜ್ ತನ್ನ ಸ್ನೇಹಿತನಿಗೆ ಹಾಸ್ಯವಾಗಿ ಹೇಳಿದ, ಈ ಹುಡುಗಿ ಮೇಲೆ ಟ್ರೈ ಮಾಡ್ತೀನಿ ಅಂದ. ಆದರೆ ಆ ಹುಡುಗಿ ಅವನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ರೈಲು ಭಾಯಂದರ್ ಸೇತುವೆ ದಾಟುತ್ತಿದ್ದಾಗ ಆ ಹುಡುಗಿ ಎದ್ದುಕೊಂಡು ಅವನ ಹತ್ತಿರ ಬಂದು ನಿಂತಳು. ಅವಳು ಮೃದುವಾಗಿ ಅಳತೊಡಗಿದಳು. ಆದರೆ ಆ ರೋದನದ ಶಬ್ದವನ್ನು ಕೇಳಿದ್ದು ಫೇಜ್ ಮಾತ್ರ. ಅವನಿಗೆ ವಿಚಿತ್ರ ಅನಿಸಿತು. ಅವಳ ಮುಖ ಮುಚ್ಚಿಕೊಂಡಿದ್ದರಿಂದ ಅವಳನ್ನು ಗುರುತಿಸಲಾಗಲಿಲ್ಲ. ಆದರೆ ಕುತೂಹಲದಿಂದ ಅವಳ ಕೂದಲನ್ನು ಬದಿಗೆ ಸರಿಸಿದ. ಅವಳ ಮುಖ ನೋಡುತ್ತಿದ್ದಂತೆಯೇ ಫೇಜ್ ಬೆಚ್ಚಿಬಿದ್ದ. ಅದು ಮತ್ಯಾರೂ ಅಲ್ಲ, ಅದು ಸಂಧ್ಯಾ. ಅವಳ ಮುಖ ಭಯಾನಕವಾಗಿತ್ತು. ಕಣ್ಣುಗಳು, ನಾಲಿಗೆ, ಹಲ್ಲುಗಳು ಅಕ್ರಾಳ ವಿಕ್ರಾಳವಾಗಿ ಅವಳು ಭಯಾನಕ ಶಬ್ದದಿಂದ ಕಿರುಚಿದಳು. ಫೇಜ್ ಭಯದಿಂದ ಕಾಲು ಜಾರಿ ಬ್ರಿಡ್ಜ್ನಿಂದ ಕೆಳಗೆ ಹಾರಿ ಬಿದ್ದ. ಅವನು ನೀರಿನಲ್ಲಿ ಮುಳುಗಿಬಿಟ್ಟ. ಈ ಹುಡುಗಿ ಅವನೊಬ್ಬನಿಗೆ ಬಿಟ್ಟರೆ ಇನ್ನಾರಿಗೂ ಕಾಣಿಸಲಿಲ್ಲ. ಅವನ ಸ್ನೇಹಿತರಿಗೆ ಸುದ್ದಿ ಬಂತು, ನಿಮ್ಮ ಸ್ನೇಹಿತ ಫೇಜ್ನ ದೇಹ ನದಿಯ ದಂಡೆಯಲ್ಲಿ ಕಂಡುಬಂದಿದೆ ಅಂತ. ಆದರೆ ಆತ ಇನ್ನೂ ಸಾಯಲಿಲ್ಲ, ಸ್ವಲ್ಪ ಉಸಿರು ಉಳಿದಿತ್ತು. ಅವನನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಿದರು ಮತ್ತು ಆಸ್ಪತ್ರೆಯ ಐಸಿಯುನಲ್ಲಿ ಹಾಕಿದರು. ಕೆಲವು ದಿನಗಳ ಬಳಿಕ ಅವನು ಪ್ರಜ್ಞೆ ಬಂತು. ಅವನ ಸ್ನೇಹಿತರೆಲ್ಲರೂ ಅವನ ಸುತ್ತಲೂ ನಿಂತಿದ್ದರು. ಅವನು ಕಣ್ತೆರೆದು ಅವನ ಬಾಯಿಂದ ಬಂದ ಮೊದಲು ಮಾತು ಸಂಧ್ಯಾ. ಎಲ್ಲರೂ ಬೆಚ್ಚಿಬಿದ್ದರು. ಸ್ನೇಹಿತರೆಲ್ಲರೂ ಬೆಚ್ಚಿ ಬೀಳೋದಿಕ್ಕೆ ಒಂದು ಕಾರಣ ಇತ್ತು. ಅದೇನೆಂದ್ರೆ ಸಂಧ್ಯಾ ಬದುಕಿರ್ಲಿಲ್ಲ. ಅವಳು ಸತ್ತು ಸುಮಾರು ದಿನ ಆಗಿತ್ತು. ಅವಳ ಸಾವಿನ ಕಾರಣ ಏನು ಗೊತ್ತಾ? ಫೇಜ್ ಮತ್ತು ಸಂಧ್ಯಾ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಮೊದಲು ಸ್ನೇಹ, ನಂತರ ಪ್ರೀತಿ ಬೆಳೆಯಿತು. ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ಸಂಧ್ಯಾ ಹೇಳಿದಳು, ನಾನು ಗರ್ಭಿಣಿ ಅಂತ. ಫೇಜ್ಗೆ ಅದು ಒಪ್ಪಿಗೆ ಇರಲಿಲ್ಲ. ಅವನು ಅವಳ ಹೊಟ್ಟೆಲ್ಲಿ ಅವನ ಮಗು ಬೆಳೆಯೋದು ಇಷ್ಟ ಇರಲಿಲ್ಲ. ಆದರೆ ಸಂಧ್ಯಾ ತೀರ್ಮಾನದಲ್ಲಿ ಯಾವುದೇ ಗೊಂದಲವಿರಲಿಲ್ಲ. ಅವಳು ಅಬಾರ್ಷನ್ ಮಾಡಲು ನಿರಾಕರಿಸಿದಳು. ಹೀಗೆ ನಡೀತಾ ಇತ್ತು. ಇಬ್ಬರ ನಡುವೆ ಸ್ವಲ್ಪ ಮನಸ್ತಾಪ ನಡೀತಾನೇ ಇತ್ತು. ಒಂದು ದಿನ ಫೇಜ್ ಅವಳನ್ನು ರೈಲಿನಲ್ಲಿ ಕರೆದುಕೊಂಡು ಊರಿಗೆ ಹೋಗುತ್ತಿದ್ದ. ರಾತ್ರಿಯಾಗಿತ್ತು. ಅವನ ಮನಸ್ಸು ಕ್ರೂರಿಯಾಗಿ ತಿರುಗಿತ್ತು. ಭಾಯಂದರ್ ಖಾಡಿ ಸೇತುವೆ ಮೇಲೆ ಬಂದಾಗ ಅವನು ತುಂಬಾ ಕ್ರೂರಿಯಾಗಿ ಬದಲಾದ. ಆದರೆ ಸಂಧ್ಯಾಳಿಗೆ ಇದು ಯಾವುದರ ಪರಿವೇ ಇಲ್ಲದೆ ಅವನ ಜೊತೆ ರೈಲಿನ ಬಾಗಿಲ ಬಳಿ ಇಬ್ಬರು ತಂಪಾದ ಗಾಳಿ ಸವಿತಾ ನಿಂತಿದ್ದರು. ಅವನು ಸಂಧ್ಯಾಳನ್ನು ಒಂದೇ ಸಲ ನೀರಿಗೆ ತಳ್ಳಿಬಿಟ್ಟ. ಅವಳ ಶವ ಎಂದಿಗೂ ಸಿಕ್ಕಲೇ ಇಲ್ಲ. 1 ತಿಂಗಳು ಕಳೆಯಿತು. ಎಲ್ಲರೂ ಆ ವಿಷಯ ಮರೆತೇ ಬಿಟ್ರು. ನಂತರದ ದಿನದಲ್ಲಿ ಫೇಜ್ ತನ್ನ ಕಾಲೇಜಿನ ಫೇರ್ವೆಲ್ ನಂತರ ಮನೆಗೆ ರೈಲಿನಲ್ಲಿ ಬರುತ್ತಿದ್ದಾಗ ಅದೇ ಘಟನೆ ಮತ್ತೆ ನಡೆಯಿತು. ಅದೇ ಬ್ರಿಡ್ಜು, ಅದೇ ನೀರು, ಅದೇ ರಾತ್ರಿಯ ಸಮಯ. ಆ ರಾತ್ರಿ ಫೇಜ್ನ ದೇಹ ಮತ್ತೆ ಖಾಡಿ ನೀರಿನಲ್ಲಿ ತೇಲುತ್ತಿತ್ತು. ಇಂದು ಕೂಡ ಸ್ಥಳೀಯರು ಹೇಳುತ್ತಾರೆ,
ರಾತ್ರಿ ವೇಳೆಯಲ್ಲಿ ಆ ಬ್ರಿಡ್ಜ್ ಬಳಿ ಒಂದು ಹೆಂಗು ಆಕೃತಿ ಕಾಣಿಸುತ್ತದೆ. ಅವಳು ನಿಶ್ಚಲವಾಗಿ ಬ್ರಿಡ್ಜ್ನಿಂದ ನೀರಿಗೆ ಜಿಗಿಯುತ್ತಾಳೆ. ಆದರೆ ಯಾರೂ ಅವಳನ್ನು ನೀರಿನ ಮೇಲೆ ಬರೋದನ್ನೇ ನೋಡಿಲ್ಲ. ಯಾರಿಗೂ ಗೊತ್ತಿಲ್ಲ ಅದು ಸಂಧ್ಯಾಳ ಆತ್ಮವೋ ಅಥವಾ ಮತ್ಯಾವುದೋ ಶಕ್ತಿಯೋ. ಆದರೆ ಜನರು ಹೇಳುತ್ತಾರೆ ಅಲ್ಲಿ ಅಸಹನ ಸಾವಿನಿಂದ ಹುಟ್ಟಿದ ಆತ್ಮಗಳ ವಾಸ ಇದೆ ಅಂತ. ನೀವು ನಂಬಬಹುದು ಅಥವಾ ನಂಬದೇ ಇರಬಹುದು, ಆದರೆ ಇಂಥ ಎಷ್ಟೋ ಘಟನೆಗಳು ನಡೆಯುತ್ತಿರುವುದು ಸತ್ಯ. ಎಲ್ಲರ ನಂಬಿಕೆಯೂ ಗೌರವಿಸಬೇಕು.